ನಾನು ಅದನ್ನ ಅವ್ರಿಗೆ ಸೂಚನೆ ಕೊಟ್ಟಿದ್ದೆ. 6ನೇ ತಾರೀಕಿಂದ ಅದು ಏನ್ ಆಕ್ಷನ್ ಪ್ಲಾನ್ ಮಾಡ್ತೀವಿ ಅಂತ ತಿಳಿಸಿ. ಇನ್ನ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ನಿಮ್ಗೊಂದು ವೆಬ್ಸೈಟ್ ನಾವು ಕೊಡ್ತೀವಿ, ಸಾರ್ವಜನಿಕರು ವೆಬ್ಸೈಟ್ ಕೊಡ್ತೀವಿ. ಈಗ ನನ್ನ ಮನೆ ಮುಂದೆ ಕಸ ಇತ್ತು ಅಂತಂದ್ರೆ ಒಂದು ಫೋನ್ ಮಾಡಿ ಒಂದು ವಿಡಿಯೋ ಮಾಡಿಬಿಟ್ಟು ಹಾಕೋದು, ಆ ಲೊಕೇಶನ್ ಹಾಕಿ. ಆಗ ಕಾರ್ಪೊರೇಷನ್ ಅವ್ರು ಬಂದು ಅದನ್ನ ಪಿಕಪ್ ಮಾಡಬೇಕು. ಎಲ್ಲಾ ಕಡೆ ಕ್ಯಾಮ್ರಾಗಳನ್ನ ಫಿಟ್ ಮಾಡ್ತೀವಿ. ಈಗ ಏನ್ ಮಾಡ್ತಾ ಇದಾರೆ, ಎಲ್ಲಾ ವೆಹಿಕಲ್ಗಳು ನಾನು ಮಧ್ಯ ಬಂದ ತಕ್ಷಣ ಹೇಳಿದ್ದೆ, ಕೆಲವು ಡಬ್ರಿಸ್ ಎತ್ಕೊಂಡೋಗಿ ಎಲ್ಲ ಒಂದ್ ಕಡೆ ಮೂಲೆಯಲ್ಲಿ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾ ಇರ್ತಾರೆ. ಸೊ ಪೊಲೀಸ್ ಅವರು ನಾವು ಇನ್ವಾಲ್ವ್ ಮಾಡ್ಕೊಳ್ಬೇಕಾಗ್ತದೆ ಎಲ್ಲೆಲ್ಲಿ ಆಗ್ತಾರೆ ಅಂತ. ಆದಷ್ಟು ಏನ್ ಮಾಡ್ತೀರಿ, ಎಲ್ಲ ಪಾಪ ಕೆಲವರೆಲ್ಲ ಹಾಕ್ತಾರೆ. ಈಗ 100 ಡಸ್ಟ್ ಬಿನ್ಗಳನ್ನ ತಂದು ಇಡಬೇಕು. ಈಗ ಹೊಸದಾಗಿ ಕೂಡ ಡಸ್ಟ್ ಬಿನ್ಗಳನ್ನ ಇಡಬೇಕು. ಆ ಡಸ್ಟ್ ಬಿನ್ ಹಾಕಲ್ಲ, ಅವ್ರಿಗೆಲ್ಲ ಹೋಗ್ಬಿಟ್ಟು ಒಂದು ಮೂಲೆಯಲ್ಲಿ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾ ಇದಾರೆ. ಇವೆಲ್ಲ ಕೂಡ ನಡೀತಾ ಇದೆ. ಸೊ ಅದಕ್ಕೆ ನಾನು ಲೀಗಲ್ ಆಗಿ ನಾನು ನೋಡ್ತಾ ಇದ್ದೀನಿ, ಎಷ್ಟು ಫೈನ್ಗಳು ಸಾಧ್ಯ ಇನ್ಕ್ರೀಸ್ ಮಾಡಕ್ಕಾಗ್ತದೆ, ಜಾಸ್ತಿ ಮಾಡಕ್ಕಾಗ್ತದೆ, ಅವೆಲ್ಲ ಕೂಡ. ಆಮೇಲೆ ಇಡೀ ಪೊಲೀಸ್ ಅವ್ರನ್ನ ಇನ್ವಾಲ್ವ್ ಮಾಡಿಕೊಂಡು ಯಾರು ಈ ಡಬ್ರಿಸ್ ಎತ್ಕೊಂಡೋಗಿ ಹಾಕ್ತಾರೆ ಎಲ್ಲ ವೆಹಿಕಲ್ ಅವರು ಕೂಡ ಅವ್ರಿಗೆಲ್ಲ ನೋಟಿಸ್ ಇಶ್ಯೂ ಮಾಡಿಸ್ತೀವಿ. ಅವರೆಲ್ಲ ಕೂಡ ಎತ್ಕೊಂಡೋಗಿ ಎಲ್ಲ ಹಾಕ್ಬೇಕು, ಅಲ್ಲೇ ಹಾಕ್ಬೇಕು. ಯಾವುದೋ ಒಂದು ಖಾಲಿ ಸೈಟ್ ಇದೆ ಅಂತ ಹಾಕ್ಬೇಕು. ಆಮೇಲೆ ಎಷ್ಟೋ ಖಾಲಿ ಸೈಟ್ಗಳನ್ನ ಕ್ಲೀನ್ ಆಗಿ ಇಡಬೇಕು. ಯಾರು ಖಾಲಿ ಸೈಟ್ ಇಟ್ಕೊಂಡಿದ್ದಾರೆ ಅದನ್ನೆಲ್ಲ ಡಬ್ರಿಸ್ ಆಗಿ ಕೆಲವು ಸಂದರ್ಭದಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಅವ್ರಿಗೆಲ್ಲ ನಾವು ನೋಟಿಸ್ ಇಶ್ಯೂ ಮಾಡೋದು, ಟ್ಯಾಕ್ಸ್ ಜಾಸ್ತಿ ಮಾಡೋಂಥದ್ದು, ಅವೆಲ್ಲ ಅವ್ರ ರೆಸ್ಪಾನ್ಸಿಬಿಲಿಟಿ. ಅವರೆಲ್ಲ ಕಾಂಪೌಂಡ್ ಗಿಂಪೌಂಡ್ ಹಾಕಬೇಕು ಅವ್ರ ಜಾಗಕ್ಕೆ, ಅದನ್ನ ಹಂಗೆ ಬಿಡಬಾರ್ದು. ಅದಕ್ಕೆಲ್ಲ ಒಂದು ಯೋಚನೆಯನ್ನ ಮಾಡ್ತಾ ಇದೀವಿ ನಾವು. ಅವ್ರ ಕೆಲಸ ಅವ್ರು ಮಾಡ್ತಾರೆ. ಇದು ದೊಡ್ಡ ನಂಬರ್ ಅಪ್ಪ, 1,40,00,000 ಜನಸಂಖ್ಯೆ ಮನೆ ಬೆಂಗಳೂರಲ್ಲಿ ಇದೆ. ಇಟ್ ಇಸ್ ನಾಟ್ ಸ್ಮಾಲ್. ಎಷ್ಟು ಮಾರ್ಷಲ್ ಇಡಕ್ ಸಾಧ್ಯ, ಎಷ್ಟು ಗೌರ್ಮೆಂಟ್ ಮಾಡಿದ್ರೆ, ಸಾರ್ವಜನಿಕರೇ ನಮ್ಗೆ ಸಹಕಾರ ಕೊಡಬೇಕು ಇವೆಲ್ಲ ವಿಚಾರಕ್ಕೆ. ಅವ್ರಿಗೆ ಜಾಗೃತಿ ಮಾಡಬೇಕು, ಅವ್ರಿಗೆ ಭಯ ಬರಬೇಕು. ಹಾಕಿದ್ರೆ ನಮ್ಮ ಮೇಲೆ ಫೈನ್ ಹಾಕ್ತಾರೆ ಅಂತ ಹಾಕ್ಬೇಕು, ವೆಹಿಕಲ್ಗಳನ್ನ ಸೀಸ್ ಮಾಡ್ತಾರೆ ಅಂತ ಗೊತ್ತಾಗಬೇಕು. ಈ ದೃಷ್ಟಿಯಿಂದ ಜಾಗೃತಿ ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಎಷ್ಟೋ ಕಡೆ ಈಗ ನೀವು ಮೀಡಿಯಾ ಅವರು ಕೆಲವು ಕಡೆ ಎಲ್ಲ ನೀವು ತೋರಿಸಿರ್ತೀವಿ ಫೋಟೋನ, ತಕ್ಷಣ ನಾನು ನಮ್ಮ ಆಫೀಸರ್ಸ್ ಕೇಳಿದ್ದೀನಿ, ಬೇರೆಯವರು ಮೀಡಿಯಾ ತೋರಿಸಿರ್ತಾರೆ, ಅವರು ನಮ್ಗೆ ಒಂದು ಎಚ್ಚರಿಕೆ ಗಂಟೆ ಕೊಟ್ಟಿದ್ದಾರೆ, ಇಮಿಡಿಯೇಟ್ ಆಗಿ ಆ ಕಡೆ ಎಲ್ಲ ಹೋಗಿ ನೀವು ಮಾಡ್ಬೇಕು ಅಂತ. ನೀವು ಟಿವಿಲಿ ಹಾಕೊಳ್ತೀರಲ್ಲ, ಈ ಟಿವಿ ಇಂಪ್ಯಾಕ್ಟ್ ಇದು, ನಮ್ಮ ಇಂಪ್ಯಾಕ್ಟ್ ಇದು ಅಂತ ನೀವು ಹಾಕೊಳ್ತೀರಲ್ಲ, ಹಂಗೆ ನಾನು ತಪ್ಪು ಅಂತ ಹೇಳುದಿಲ್ಲ. ಐ ಹ್ಯಾವ್ ಸೆಡ್ ದಟ್ ಯು ಶುಡ್ ನಾಟ್ ಬಿ. ಅವರು ನಮ್ಗೇನೋ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ, ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದಾರೆ ಅಂತ ಅವ್ರ ಮೇಲೆ ನೀವು ಬೀಳಕ್ ಹೋಗ್ಬಿಡಿ, ಅವ್ರು ನಮ್ಮ ಪಾಠ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ದೇನೆ. ಐ ಅಗ್ರಿ ವಿತ್ ಯು. ಇದು ಎವ್ರಿ ಡೇ ಎಷ್ಟು ಕಸ ಜನರೇಟ್ ಆಗ್ತಾ ಇರ್ತದೆ ಅಂತಂದ್ರೆ ಅದು 6,000 ಟನ್ ಜನರೇಟ್ ಆಗ್ತಾ ಇರ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.